ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿದ್ಯಾ ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂತ? ನನ್ನ ರೋಟೀನು ನನಗೆ ಮರ್ತೋಗಿದೆ. ಅಯ್ಯೋ, ಭೂಮಿಕಾ ಅವ್ರು ಬರೋದಕ್ಕೆ ಮುಂಚೆ ನನಗೇನು ಬೇಕೋ ಅದು ನಾನೇ ಮಾಡ್ಕೋತಾ ಇದ್ದೆ. ನನಗೇನು ಬೇಕೋ ಅದನ್ನ ನಾನೇ ನೋಡ್ಕೋತಾ ಇದ್ದೆ. ನನಗೆ ನಾನೇ ಮ್ಯಾನೇಜರ್ ಆಗಿದ್ದೆ. ಬಟ್ ಈಗ ಇದು ಡಿಪೆಂಡೆನ್ಸಿನಾ? ನೋ, ಐ ಡೋಂಟ್ ಥಿಂಕ್ ಸೊ. ಅಟ್ಯಾಚ್ಮೆಂಟ್ ಅಲ್ವಾ? ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಬ್ಲ್ಯಾಂಕ್ ಆಗ್ತಾ ಇದ್ದೀನಿ. ಕಣ್ಣಿಗೆ ಪಟ್ಟೆ ಕಟ್ಬಿಟ್ಟು ಕತ್ತಲಲ್ಲಿ ಬಿಟ್ಟಂಗಿದೆ ನನ್ನ ಪರಿಸ್ಥಿತಿ. ನಿನಗೆ ಹೆಂಗೆ ಅರ್ಥ ಆಗುತ್ತೆ? ಅವ್ರಿಗೂ ಹಾಗೆ ಅನ್ನಿಸ್ತಾ ಇರ್ಬೋದಲ್ಲ? ಅವರು ನಾನು ಭಾಳ ಮಿಸ್ ಮಾಡ್ಕೋತಾ ಇರ್ಬೋದು. ಬಟ್ ಆನೆಸ್ಟ್ಲಿ ಅವರಿಲ್ಲದೆ ನಾನಿಲ್ಲದೆ ಅವರು, ನಮ್ಮ ಜೀವನ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಏನು ಮಾಡೋದು? ಯಾವುದಕ್ಕೂ ಮೂಡಿಲ್ಲ. ಮನೆ ಮನಸ್ಸೆಲ್ಲ ಖಾಲಿ ಅನ್ನಿಸ್ತಾ ಇದೆ. ಏನು ಮಾಡಲಿ? ರೆಡಿ ಆದ್ರಾ? ಹಾಂ, ರೆಡಿಯಾಗಿದ್ದೀನಿ. ಬಟ್ ಮೈಂಡೇ ರೆಡಿ ಆಗಿಲ್ಲ. ಮೈಂಡ್ ರೆಡಿ ಆಗಿಲ್ವಾ ಅಂದ್ರೆ? ಏನಾಗಂದ್ರೆ ಅಂದ್ರೆ ಭೂಮಿಕಾ, ನೀವಿಲ್ಲದೆ ಮೈಂಡ್ ಯಾಕೋ ಕೆಲಸನೇ ಮಾಡ್ತಾ ಇಲ್ಲ. ಆ್ಯಂಡ್ ಆಫೀಸ್ಗೆ ಹೊರಡೋದು ಬೇರೆ ಲೇಟ್ ಆಗ್ತಾ ಇದೆ. ಆ್ಯಂಡ್ ಎವ್ರಿಥಿಂಗ್ ಬಿಕಾಸ್ ಆಫ್ ಯು. ಐ ಆಮ್ ಸಾರಿ. ಅಂತೂ ನನ್ನನ್ನು ಮಿಸ್ ಮಾಡ್ಕೋತಿದ್ದಾರೆ ಅಂತಾಯ್ತು. ಭೂಮಿಕಾ, ಆ್ಯಕ್ಚುಲಿ ನಾನು ನಿಮ್ಮನ್ನು ತುಂಬ ಏನಿಲ್ಲ ಬಿಡಿ. ನೀವು ನನ್ನನ್ನು ಮಿಸ್ ಮಾಡ್ಕೋತಿದ್ದೀರಲ್ವಾ? ಆಲ್ಮೋಸ್ಟ್ ಹಾಗೇನೆ. ಏನು ಆಲ್ಮೋಸ್ಟು? ಇದೇ ಆಯ್ತು ನೋಡಿ ನಿಮ್ದು. ಇರೋದನ್ನ ಒಪ್ಕೊಳ್ಳೋದಕ್ಕೆ ಏನ್ ನಿಮ್ಗೆ? ನಿಮಗೂ ಅಡ್ಡ ಬರುತ್ತಾ? ನನ್ನ ಹತ್ರ ಇದೆಲ್ಲ ಬೇಕಾ ಹೇಳಿ? ಹೌದು ಭೂಮಿಕಾ, ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. Get out! ಸೌಂದರ್ಯ, ತಿರು ಮನೆ ಒಳಗ್ ಬಾ. ಈ ಮನೆಗೆ ಸೇರದೇ ಇರೋ ಯಾರೇ ಆಗಿರ್ಬೋದು, ಯಾವುದೇ ವಸ್ತು ಆಗಿರ್ಬೋದು, ನನ್ನ ಅಪ್ಪಣೆ ಇಲ್ಲದೆ ಒಳಗ್ ಬರಬಾರ್ದು.
ಮನೇಲಿ ಅಲಂಕಾರಕ್ಕೆ ಉಪಯೋಗಿಸೋ ಬಂಗಾರದಿಂದ ಹಿಡಿದು ಕಾಲಕ್ಕೆ ತೊಡೋ ಚಪ್ಪಲಿವರೆಗೂ ಅವುಗಳ ಜಾಗ ಅವುಗಳಿಗೆ ಗೊತ್ತಿರುತ್ತೆ. ನಿಂತ ಜಾಗದಿಂದ ಒಂದೇ ಒಂದು ಹೆಜ್ಜೆ ಮನೆ ಕಡೆ ಇಟ್ಟರು ಯುದ್ಧ ಮಾಡೋಕ್ಕೂ ಸಿದ್ಧ ಈ ಸೌಂದರ್ಯ. ತಿರು, ನಿನಗೆ ಹೇಳ್ತಾ ಇದ್ದೀನಿ, ಮನೆ ಒಳಗಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೆಟವಾ, ನಮಸ್ಕಾರ ಕಣವ. ಓಹ್ ನಿಂಗಣ್ಣ, ನಮಸ್ಕಾರ ಕಣಪ್ಪ. ನಮಸ್ಕಾರ. ಏನ್ ಈ ಕಡೆ ಬಂದಿದ್ದು? ಅದ್ಯಾಕೆ ಚೆಲ್ವಮ್ಮ, ನಾನು ಮುಖ ನೋಡಿದ್ರೆ ಬೇಸರ ಮಾಡ್ಕೊಂತೀಯ? ನಾನು ಮದುವೆ ಬ್ರೋಕರು, ನನಗಿನ್ನೇನು ಕೆಲಸ ಇರುತ್ತೆ? ನಾಳೆ ನಿನ್ಗೊಂದು ಹೊಸ ಸಂಬಂಧ ನೋಡಿದ್ದೀನಿ, ಕರ್ಕೊಂಬರ್ತಾ ಇದ್ದೀನಿ ಅಂತ ಹೇಳಿ ಹೋಗೋಣ ಅಂತ ಬಂದೆ. ಈ ಸರಿ ಕರ್ಕೊಂಬರೋ ಸಂಬಂಧ ತುಂಬ ಒಳ್ಳೆ ಸಂಬಂಧ. ನಿಮ್ಮ ವಿಷಯ ಎಲ್ಲ ಹೇಳಿದ್ದೀನಿ, ಅವರು ಒಪ್ಕೊಂಡಿದ್ದಾರೆ. ನಿನ್ನ ಮದುವೆ ಆದಮೇಲೆ ನಿಮ್ಮ ತಾಯಿನ ಅವನ ಜೊತೆನೇ ಇರಿಸ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾನೆ ಚೆಲ್ವಮ್ಮ. ಏನೇ ಆಗಲಿ ಈ ಸರಿ ನಿನ್ನ ಮಗಳು ತಲೆ ಮೇಲೆ ಅಕ್ಷತೆ ಕಾಳು ಹಾಕೋದಂತೂ ಖಂಡಿತ. ಬೆಟವಾ, ನಾನು ಹಿಂಗೆ ಬರೋಣ? ಸರಿ ಕಣಪ್ಪ, ಹೋಗ್ಬಾ, ಒಳ್ಳೇದಾಗ್ಲಿ. ಬರ್ತೀನಿ ಕಣವ ಚಲೋಮ್ಮ. ಏನು? ಅದೇನು ಹೊಸ್ತಾ ಅಂತ ಎಷ್ಟು ಜನ ಗಂಡುಗಳನ್ನ ನಾನು ನೋಡಿಲ್ಲ. ಬರೋರು ಬರ್ತಾ ಇರ್ತಾರೆ, ನೋಡ್ಕೊಂಡು ಹೋಗೋರು ಹೋಯ್ತಾ ಇರ್ತಾರೆ. ವೆಂಕಿ, ನಮ್ ಚೆಲುವಿ ಯಾವಾಗ್ಲೂ ಹಿಂಗೇನೆ. ಗಂಡುಗಳು ಬಂದು ಹೋಗೋದಕ್ಕಿಂತ ಮುಂಚೆ ಏನಾರ ಒಂದ್ ಮಾತಾಡ್ತಾ ಇರ್ತಾಳೆ. ಅವ್ವ, ನೀ ಸ್ವಲ್ಪ ಸುಮ್ಕಿರ್ತೀಯಾ? ಬರೋ ಗಂಡುಗಳ ಮುಂದೆ ಅಲಂಕಾರ ಮಾಡ್ಕೊಂಡು ನಿಂತ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಂಗೆ ಗೊತ್ತು. ಸುಮ್ಕೆ ಏನೇನೋ ಮಾತಾಡ್ಬೇಡ. ನನ್ಗೂ ಅರ್ಥ ಆಯ್ತದೆ ಮಗ, ಆದ್ರೆ ಏನ್ ಮಾಡೋದು? ಬರೋ ಗಂಡುಗಳೆಲ್ಲ ನಿನ್ನನ್ನ ನೋಡಿ ಚಂದಕ್ಕೆ ಒಪ್ಕೋತಾರೆ. ಆದ್ರೆ ನನ್ನಿಂದ ತಾನೇ ನಿನ್ ಮದ್ವೆ ಮುಂದಕ್ಕೆ ಹೋಯ್ತಾ ಇದೆ. ಅದಕ್ಕೆ ವಾ ತಾಯಿ, ಮತ್ತೆ ಪುರಾಣ ಶುರು ಮಾಡ್ಬೇಡ ನೀನು. ಸುಮ್ಕಿದ್ಬಿಡು. ಸರಿ ಬಿಡವ, ನಾನೇನು ಮಾತಾಡಕ್ಕಿಲ್ಲ. ವೆಂಕಿ, ನಾಳೆ ನೀನು ನಮ್ಮನೆಗೆ ಬಾ. ನಾನ್ ಯಾಕೆ ಅಂತವನೆ? ಬೆಂಕಿ, ಹೋದಪ್ಪ ನೀನು ಬಂದು ಹಂಗೆ ಹೋಗ್ಬಿಟ್ಟೆ. ಇದಪ್ಪ ಗಂಡು ಬಂದು ನೋಡ್ಕೊಂಡು ಹೋಗೋವರೆಗೂ ನೀನ್ ಅಲ್ಲೇ ಇರು. ಚೆಲ್ವಿ ಮದ್ವೆ ಆಗೋವರೆಗೂ ನೀನೇ ಎಲ್ಲ ಮುಂದೆ ನಿಂತು ಎಲ್ಲ ನೋಡ್ಕೋಬೇಕು ಮಗ. ನಿಮ್ಮ ಅಂಗಡಿ ಅಣ್ಣನ್ಗೆ ಹೇಳ್ಬಿಟ್ಟು ಬಾ, ಸರಿನೇ? ಬೆಂಕಿ, ಅವ್ವ ಹೇಳ್ತಾ ಇರೋದು ಕರೆಕ್ಟ್ ಆಗೈತೆ. ನೀನು ನಾಳೆಗ್ ಬಾ. ನನ್ಗೆ ಅಂತ ಇನ್ಯಾರವ್ರೆ? ನೀನ್ ನನ್ನ ಜೊತೆಗಿದ್ರೆ ನಂಗೂ ಒಂಥರ ಧೈರ್ಯ.
ಹಾ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಪ್ಪ, ನಾನು ಈ ವೃತ ಮಾಡ್ಬೋದೆ? ಯಾಕಪ್ಪಾಜಿ? ಇಲ್ಲಿ ಗಂಟ ನಮ್ಮ ಬಂಗಾರ ನಮ್ಮ ಮನೆಗೋಸ್ಕರ ಜೀವನ ಸವಸೋಳೆ. ನಾನು ಅವಳು ಕಸದಾಗೆ ಸ್ವಲ್ಪನೂ ಭಾಗಿಯಾಗಿಲ್ಲ. ಈಗ ನೀನು ಹೇಳ್ದಂಗೆ ಮನೆಗೆ ಒಳ್ಳೇದಾಗ್ಲಿ ಅಂತ ವೃತ ಮಾಡ್ತಾವಳೆ. ಅದ್ರಾಗೆ ಭಾಗಿಯಾಗೋಣ ಅಂತ. ಬೇಡ ಅನ್ಬೇಡ ಬಂಗಾರ, ಈಸ್ಟ್ ವರ್ಷದಾಗೆ ಒಂದು ಅವಕಾಶ ಸಿಕ್ಕೈತೆ. ಅದು ದೇವ್ರ ಕಾರಣೀಯ. ಕಣ್ ತುಂಬ್ಕೊಳ್ಳೋಷ್ಟು ಪ್ರೀತಿ ಮಾಡ್ತಿದ್ಯಾ ಅವಳನ್ನ? ಲೇ, ಈ ಬಂಗಾರಮ್ಮನ ಸ್ಥಾನ ನಮ್ಮಮ್ಮ ಕೊಟ್ಟು ಭಿಕ್ಷೆ ಕೊಡೋ ಮುದಿಯ. ಯಾಕಲೆ ಇವರ ನೋಡಿ ಆಶ್ಚರ್ಯ ಆಯ್ತಾ? ಹಾಗೇನಿಲ್ಲ, ಇವರಿಬ್ರು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಗಂಡ ಹೆಂಡತಿ ಅಂದ್ರೆ ಹೀಗೆ ಇರಬೇಕು. ಏನಪ್ಪ ಕಲಿ, ಈ ವೃತ ನಾನು ಮಾಡ್ಬೋದೇ? ಮಾವಯ್ಯ ಅವರೇ ಆಗ್ಲೇ ಹೇಳಿದ್ರಲ್ಲ ಮನೇಲಿರೋ ಹಿರಿಯರ್ ಮಾಡ್ಬೋದು ಅಂತ. ನಿಜಾನೇ, ಆದ್ರೆ ಅಪ್ಪಾಜಿ ಮಾತು ಕೇಳ್ತಾ ಇದ್ರೆ ಅವ್ರ ಮನಸ್ಸಲ್ಲಿ ಬೇರೆನೋ ಸಂಕಲ್ಪ ಮಾಡ್ಕೊಂಡಂಗಿದೆ. ಅದ್ರ ಮೇಲೆ ಗಂಡ ಹೆಂಡತಿ ಅಂದ್ರೆ ಅರ್ಧನಾರೀಶ್ವರ ಇದ್ದಂಗಲ್ವಾ? ನೀವಿಬ್ರು ವ್ರತ ಮಾಡಿದ್ರೆ ಯಾವ ಸಮಸ್ಯೆನೂ ಇಲ್ಲ, ಡಬಲ್ ಆಶೀರ್ವಾದ ಸಿಗುತ್ತೆ. ಓಹೋ, ಈ ಲೆವೆಲ್ಲ ಆಯ್ತು ಮಾಡೋ. ನೀನ್ ಮೌನ ವ್ರತ ಮಾಡಿದ್ರೆ ನಮ್ಮಮ್ಮಂಗೆ ದಾರಿ ಸಲೀಸು. ಅಪ್ಪಾಜಿ, ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ದೇವ್ರ ದಾನ ಮಾಡಿ. ಅಮ್ಮ, ನೀವು ದೇವಸ್ಥಾನನ 11 ಪ್ರದಕ್ಷಿಣೆ ಹಾಕಿ. ನಾನು ಅತ್ತೆ ಜೊತೆ ಹೋಗಿ ಬರ್ತೀನಿ. ಅಕ್ಕ, ಅಮ್ಮ ಬಂದ ಮೇಲೆ ನೀವಿಬ್ರು ದಂಪತಿ ಸಮೇತ ಸೇರಿ ಪ್ರದಕ್ಷಿಣೆ ಹಾಕಬೇಕು. ನಾನು ಅತ್ತೆ ಜೊತೆ ಈಗ ಯಾಕೆ ಹೋಗ್ಬಾರ್ದು? ಅತ್ತೆ ಮಾಡಿರೋ ಸತ್ಕರ್ಮದ ಹಾದಿಲಿ ಮಗ ಸೊಸೆ ನಡೀಬೇಕು ಅನ್ನೋದು ವಾಡಿಕೆ. ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಪ್ರೀತಿ ಪ್ರೇಮ ಅಂತ ಮಾತಾಡ್ತಾ ಇದ್ದಂಗಿತ್ತು? ಏನಿಲ್ಲ ದಿವ್ಯಾಕ, ಕೆಲವ್ರ ಪ್ರೀತಿ ಎಷ್ಟು ಸ್ಟ್ರಾಂಗು ಅಂತಂದ್ರೆ ಕಲ್ಲನ್ನು ಕೂಡ ಕೆತ್ತಿ ಶಿಲೆ ಮಾಡ್ಬಿಡುತ್ತಂತೆ. ಹಾಗಂತ ಬಾವಂಗೆ ಹೇಳ್ತಾ ಇದ್ದೆ. ಹೌದು, ನೀನು ಹೇಳ್ತಿರೋ ಮಾತು 100ಕ್ಕೆ 100 ಸತ್ಯ. ಅದ್ರಲ್ಲಿ ಯಾವುದೇ ರೀತಿ ಡೌಟೇ ಇಲ್ಲ. ಪ್ರೀತಿಗಿರೋ ಶಕ್ತಿ ದ್ವೇಷಕ್ಕಿಲ್ಲ. ಅದು ನನಗೆ ಲೇಟಾಗಿ ರಿಯಲೈಸ್ ಆಯ್ತು. ಸರಿ ಸರಿ, ನೀವಿಬ್ರು ಬಜ್ಜಿ ತಿನ್ನಿ, ನಾನೇ ಮಾಡಿದ್ದು. ಟೇಸ್ಟ್ ಹೇಗಿದೆ ಅಂತ ಹೇಳಿ. ನಾವು ಟೇಸ್ಟ್ ಮಾಡೋದು ಬಿಡು ದಿವ್ಯಾಕ. ಅಲ್ಲೋಡು, ಕಸ್ಟಮರೇ 2 ಪ್ಲೇಟ್ ತಿಂತಾ ಇದ್ದಾನೆ. ಅದರಲ್ಲೇ ಗೊತ್ತಾಗುತ್ತಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಆದರೂ ನೀವು ತಿಂದು ಹೇಳಿದ್ರೆ ಒಂಥರ ಸಮಾಧಾನ. ಬಲ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳು. ಓಹೋ ಹೋ ಹೋ ಹೋ,
ಬಾವ ನಾವು ಅಂದ್ರೆ ನಾವಲ್ಲ, ನೀವು ಹೇಳಿ ಹೇಗಿದೆ ಅಂತ. ಚೆನ್ನಾಗಿ ಮಾಡಿದೆ ದಿವ್ಯಾ. ನಿಜವಾಗ್ಲೂ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಗರಿಗರಿಯಾಗಿ ಮಾಡಿದ್ಯಾ. ಹೀಗೆ ಮಾಡಿದ್ರೇ ಜನಕ್ಕೆ ಇಷ್ಟ ಆಗೋದು. ಆದರೆ ನಮ್ಮ ಏರಿಯಾ ಜನಕ್ಕಿದು ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ. ಉಪ್ಪು ಖಾರ ನೆಕ್ಸ್ಟ್ ಟೈಮಿಂದ ನೋಡ್ಕೊಂಡು ಹಾಕ್ಬಿಡು. ಸರಿ ಬಾಲ, ಹಾಗೆ ಮಾಡ್ತೀನಿ. ನನ್ನ ಫೀಡ್ಬ್ಯಾಕ್ ಏನು ಮುಖ್ಯ ಅಲ್ಲ ದಿವ್ಯಾ. ಜನರು ಫೀಡ್ಬ್ಯಾಕ್ ತೊಗೊಂಡು ಹಿಟ್ ರೆಡಿ ಮಾಡ್ಕೊ. ಸಕ್ಸಸ್ಸಿನ ಮಂತ್ರನೇ ಅದು. ಸರಿ ಬಾಲ, ಈ ಫೀಲ್ಡಲ್ಲಿ ನೀನೇ ಎಕ್ಸ್ಪರ್ಟ್. ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ. ಥ್ಯಾಂಕ್ಸ್ ಬಾಲ. ಏಕೆ? ಯಾವುದೇ ಕೆಲಸ ಆದರೂ ಅಷ್ಟೆ, ನಾವು ಇಷ್ಟಪಟ್ಟು ಮಾಡಿದ್ರೆ ಅದರಲ್ಲಿ ಮೇಲೂ ಕೀಳು ಇಲ್ಲ. ಅದನ್ನು ನೀನು ನನಗೆ ಅರ್ಥ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಅಂತೂ ಇಂತೂ ನಿಮ್ಮ ದಿವ್ಯಕ್ಕ ಟ್ರ್ಯಾಕಿಗೆ ಬರ್ತಿದ್ದಾಳೆ. ಟ್ರೈನು ಟ್ರ್ಯಾಕಿಗೆ ಬರ್ತಾ ಇದೆ ಅಂತ ನಿಮ್ಮ ಮುಖ ಅರಳಿರೋದು ನೋಡಿದ್ರೇ ಗೊತ್ತಾಗ್ತಾ ಇದೆ ಬಾವ. ನಡಿಲಿ ನಡಿಲಿ, ದಿವ್ಯಕ್ಕನ್ನೇ ಟ್ರ್ಯಾಕಿಗೆ ತಂದಂತ ಅತಿರಥ ಮಹಾರಥ ಸಾರಥಿ ನೀವು. ಬಾಲ ಬಾವಂಗೆ ಛೈ. ಕೇಳಿಸ್ಕೊಂಡ್ಬಿಡ್ತಾಳೆ, ಸುಮ್ಮನಿರೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಧುವಿನ ತಂದೆ ತಾಯಿ ಬಂದು ಕನ್ಯಾದಾನ ಮಾಡಿ. ಒಂದ್ ನಿಮಿಷ ಅಣ್ಣ, ಅದಕ್ಕೆ ನಾನು ಕನ್ಯಾದಾನ ಮಾಡೋದು ನನಗೆ ಖುಷಿನೇ. ಆದ್ರೆ ಹೆತ್ತೋ ಸ್ಥಾನದಲ್ಲಿ ಅಮ್ಮ ಅಪ್ಪ ಇದ್ದಾರೆ, ಅವ್ರು ನಾನು ಕನ್ಯಾದಾನ ಮಾಡ್ಕೊಡ್ಲಿ ಅನ್ನೋದು ನನ್ನ ಆಸೆ. ಸೀತಾ, ಅಲ್ಲಮ್ಮ, ಒಡ ಹುಟ್ಟಿದ ಅಣ್ಣ ಅತ್ತಿಗೆ ಇರುವಾಗ ನಾವು ಅಪ್ಪ, ನೀವು ನನ್ನ ಹೆತ್ತೋರ್ ಸ್ಥಾನದಲ್ಲಿದ್ದೀರಾ, ಪ್ಲೀಸ್ ಅಪ್ಪ. ಅಜ್ಜಿ, ಸೀತಾ ಹೇಳೋದು ಸರಿಯಾಗೇ ಇದೆ. ನೀವು ಅವಳ ಕಷ್ಟಕ್ಕಾಗಿದ್ದೀರಾ, ಖುಷಿನ ಹಂಚ್ಕೊಂಡಿದ್ದೀರಾ. ಅಣ್ಣ ಅದಕ್ಕೆ ನಾವು ಆಗಿದ್ರೂ ಯಾವತ್ತೂ ದೂರನೇ ಇದ್ದೀವಿ. ಅದಕ್ಕೆ ನೀವೇ ಕನ್ಯಾದಾನ ಮಾಡಿಬಿಡಿ. ಅದಕ್ಕೆ ನಿಮಗೆ ಬೇಜಾರು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಇಲ್ಲ. ಇಲ್ಲಮ್ಮ, ನಮಗೇನು ಬೇಜಾರಿಲ್ಲ. ಇವರು ನಮಗೂ ತಂದೆ ತಾಯಿ ಸಮಾನನೇ, ನಮ್ಗೆ ಯಾವ ಬೇಜಾರು ಇಲ್ಲ. ನೀವು ಕನ್ಯಾದಾನ ಮಾಡಿ. ವಧು ಕೊಡೋರಲ್ಲ ಈ ಕಡೆ ಬನ್ನಿ, ವರುಣ್ ಕೊಡೋರು ಈ ಕಡೆ ಬನ್ನಿ, ನಿಂತ್ಕೊಳ್ಳಿ. ವಾದ್ಯ ಆಗ್ತಾ ಇರಲಿ. ಓಮಾಪ್ಯಾಯ ಸಮಯತದರ್ಶದಸ್ವ ಅಮರಷ್ಟಿ ಭವಾಭಾಜ್ಯ ಸದಂಗತೆ. ಸದಂಗತ್ವೇನ ಮಾಂಗಲ್ಯಧಾರಣಮಹಂ ಕರಿಷ್ಯಮಾಣಃ. ಈಗ ಇಟ್ಕೊಳ್ಳಿಪ್ಪ. ಗಟ್ಟಿ ಮೇಳ, ಗಟ್ಟಿ ಮೇಳ. ಯಾವ ಜೀವ ಯಾರನ್ನು ವರಿಸೋದು ದೈವ ತೀರ್ಮಾನ. ಅದನ್ನು ಮೀರಿ ಸಾಗದು ಈ ಜೀವನ. ಸ್ನೇಹದಿಂದ ಪ್ರೇಮವು ಅರಳೋದು ಸುಂದರ ಧ್ಯಾನ.
ಹೃದಯ ತೆರೆದು ಹರಸಲಿ ಎಲ್ಲ ಮನ ಮುನಿಸೆಲ್ಲವೂ ಕೊನೆಯಾಗಿ ಮನಸ್ಸೆಲ್ಲವೂ ಮಾತಾಗಿ ಹೂವಾಗಲಿ ಹಾಲಿ ಪರದೆ ಸರಿಸಿ ಸೇರಿಸು ಇಬ್ಬರ ಸಿಹಿಯು ಸನಿಹ ಮಾಡಲಿ ನಿಮ್ಮಿಬ್ಬರ ಐ ಲವ್ ಯು ರಾವ್. ಗೆದೆಯ ಕದ್ದವರ ಕ್ಷಣಗಳೇ ಮಧುರವಾಗಿ ಎದುರು ನಿಲ್ಲುವ ಅಚ್ಚರಿಗಳಿಗೆ ಮನಸ್ಸನ್ನು ಸಿದ್ಧ ಮಾಡಿ ಸಡಗರವೇ ಎದೆ ತುಂಬಲು ಮುಜುಗರವು ದೂರಾಗಲಿ ತಡೆಗೋಡೆಯ ದಾಟಲು ಜೊತೆಗಾರ ಜೊತೆಯಾಗಲಿ ಯಾರ ಜೀವ ಯಾರನು ಸೇರೋದು ಬಾಳ ತೀರ್ಮಾನ ಅದನ್ನು ಮೀರಿ ಸಾಗದು ಈ ಜೀವನ ಜನುಮ ಜನುಮ ಸಾಗಲಿ ಬಂಧನ ಸೀತಾರಾಮ ಓ ಸೀತಾರಾಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಿ ಮೇಡಮ್. ಸುಬ್ಬು, ನಾನು ನಿನ್ನ ಹತ್ರ 2 ವಿಷಯ ಮಾತಾಡ್ಬೇಕು. ಮೊದಲನೇದು ಒಂದು ಗುಡ್ ನ್ಯೂಸ್ ಇದೆ, ಅದನ್ನ ಹೇಳ್ಬಿಡ್ತೀನಿ. ನೆನ್ನೆ ರಾತ್ರಿ ಏನಾಯ್ತು ಗೊತ್ತಾ? ಅಪ್ಪ ಅವರೇ ಬಂದು ನನ್ನ ಹತ್ರ ಮಾತಾಡಿದ್ರು. ಹೌದಾ? ಏನಂತ? ಅಪ್ಪ ನನ್ನ ಹತ್ರ ಬಂದು ನನಗಂತೂ ತುಂಬಾನೇ ಖುಷಿ ಆಯ್ತು ಸುಬ್ಬು. ಆಹಾ ಮೇಡಮ್, ರೊಟ್ಟಿ ಜಾರಿ ತುಪ್ಪು ಬೀಳ್ತಾ ಇದೆ. ಯಜಮಾನ್ರು ಅವರೇ ನಿಮಗೆ ಹತ್ರ ಆಗ್ತಾ ಇದ್ದಾರೆ. ನೀವು ಈ ನೆಪದಲ್ಲಾದರೂ ಯಜಮಾನ್ರ ಜೊತೆ ಹೇಗೆಲ್ಲ ಇರ್ಬೇಕಂತ ಕನ್ಸ್ಕೊಂಡಿದ್ರು ಹಾಗೆಲ್ಲ ಇದ್ಬಿಡ್ಬೋದು ಮೇಡಮ್. ಹೌದು ಸುಬ್ಬು, ಸಾಲಿಗ್ರಾಮ ಅನ್ನೋ ಒಂದೇ ಒಂದು ಹೆಸರು ನನಗೆ ಇಷ್ಟು ಸಹಾಯ ಮಾಡ್ತಿದೆ. ಇನ್ನು ಅಲ್ಲಿ ಹೋದ್ರಂತೂ ಸಾಲಿಗ್ರಾಮ ನನ್ನ ಪಾಲಿಗೆ ಸಾಲಿಗ್ರಾಮ ಅಲ್ಲ, ಸ್ವರ್ಗ ಆಗಿರುತ್ತೆ. ಕರೆಕ್ಟ್ ಮೇಡಮ್. ಇನ್ನೊಂದು ವಿಷಯ ಇದೆ ಅಂದ್ರಲ್ಲ, ಅದೇನದು? ಇನ್ನೊಂದು ಹೌದು, ನಾನು ಇದ್ರ ಮಾತಾಡಲ್ಲ, ಹೋಗು. ಮಾತಾಡಲ್ವಾ? ಅಲ್ಲ ಮೇಡಮ್, 2 ವಿಷಯ ಇದೆ ಹೇಳಬೇಕು ಅಂತ ಹೇಳ್ಬಿಟ್ಟು ಇವಾಗ ಮಾತಾಡಲ್ಲ ಅಂದ್ರೆ ಇನ್ನೊಂದು ವಿಷಯ ನನ್ಗೆ ಯಾರು ಹೇಳ್ತಾರೆ? ನಿನಗೇನು ಹೇಳಿ ಏನು ಪ್ರಯೋಜನ? ನೀನು ಒಂದು ಫ್ರೆಂಡಾ? ಯಾರಾದ್ರೂ ನನ್ನ ಹಳ್ಳಕ್ಕೆ ತಳ್ತಾ ಇದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ನಗ್ನಗ್ತಾ ನಿಂತಿರ್ತೀಯ ನೀನು ಅಷ್ಟೇ. ಹೌದಾ ಮೇಡಮ್? ಈ ಮಾತು ನಿಜಾನಾ? ಅದು ನಿಜ ಅಲ್ಲದೆ ಇರ್ಬೋದು, ಆದ್ರೆ ನೀನ್ ಮಾಡಿದಂಥದ್ದು ಕೆಲಸ ತಾನೆ. ಅಂತ ತಪ್ಪು ನಾನೇನ್ ಮಾಡಿದೆ? ತಪ್ಪು ಮಾಡಿದ್ದು ನೀನಲ್ಲ, ಶ್ರೀವಲ್ಲಿ. ನನ್ ಕಣ್ಣೆದುರು ಕಡೆ ನಮ್ಮಪ್ಪನ ಅಪ್ಪಾಜಿ ಅಂತ ಕರೆಯೋದೇನು, ಅವ್ರ ಕಾಲಿಗೆ ಬೀಳೋದೇನು, ನಾನು ನೀವ್ ಹಾಕಿದ ಕೆರೆನ ದಾಟಲ್ಲ ಅಂತ ಡೈಲಾಗ್ ಮೇಲೆ ಡೈಲಾಗ್ ಹೊಡಿಯೋದೇನು. ಮೇಡಮ್, ಅವಳು ಆಡಿದ ಮಾತಿಗೂ ನನಗೂ ಏನ್ ಮೇಡಮ್ ಸಂಬಂಧ? ನೀವು ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ? ನಾನು ನಿನ್ಗೆ ಹೇಳಿದ್ದೆ ತಾನೆ, ಅವಳನ್ನ ಕಂಟ್ರೋಲ್ ಅಲ್ಲಿ ಇಡು, ಬಾಯಿಗೆ ಬಂದಿದ್ದೆಲ್ಲ ಮಾತಾಡಕ್ ಬಿಡಬೇಡ ಅಂತ. ಹೌದಾ? ನನಗೆ ಯಾವಾಗ ಹೇಳಿದ್ರಿ? ಸುಮ್ಮನಿರು ಸುಬ್ಬು, ನಾನು ನಿನ್ನ ಫ್ರೆಂಡ್ ಅನ್ಕೊಂಡಲ್ಲ, ಅದು ನಾನು ಮಾಡಿದ ದೊಡ್ಡ ತಪ್ಪು. ಅವಳು ಅಷ್ಟೆಲ್ಲ ಮಾತಾಡ್ಬೇಕಾದ್ರೆ ನೀವೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ರಿ ಅಲ್ಲ. ಮೇಡಮ್, ಇದೆಲ್ಲ ಯಾವ ದೊಡ್ಡ ವಿಷಯ ಮೇಡಮ್? ಅವಳು ಹಂಗೆ ಮಾತು ಸ್ವಲ್ಪ ಜಾಸ್ತಿ, ನಿಮ್ಗೆ ಗೊತ್ತಲ್ಲ. ಅವಳು ಎಷ್ಟಾದ್ರೂ ಮಾತಾಡ್ಕೊಳ್ಳಿ, ಏನಾದ್ರೂ ಮಾತಾಡ್ಕೊಳ್ಳಿ, ಆದ್ರೆ ನಮ್ಮಪ್ಪನ ಮುಂದೆ ಬಂದು ಈ ತರ ಡ್ರಾಮಾ ಎಲ್ಲ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಯಾರೋ ಬಂದು ನಮ್ಮಪ್ಪನ್ನ ಅಪ್ಪ ಅಪ್ಪಾಜಿ ಅಂತ ಕರೆದ್ರೆ ನಾನು ಸಹಿಸ್ಕೊಳ್ಳಲ್ಲ. ನಮ್ಮಪ್ಪ ನನ್ನ ಹತ್ರ ಮಾತಾಡಲಿಲ್ಲ ಅಂದ್ರೂ ಸರಿ, ಆದ್ರೆ ಇನ್ಯಾರನ್ನೋ ಮಗಳಿದ್ದಾಗೆ ಅಂತೆಲ್ಲ ಮಾತಾಡ್ಸಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ಏನ್ ಮೇಡಮ್, ಪೊಸೆಸಿವ್ನೆಸ್ಸಾ? ಏನಾದ್ರೂ ಅನ್ಕೋ ಸುಬ್ಬು, ನಮ್ಮ ಅಪ್ಪನ ಪ್ರೀತಿ ಪೂರ್ತಿ ನನಗೆ ಸಿಗ್ಬೇಕು. ಅವ್ರ ಪ್ರೀತಿ ನನ್ನ ಪಾಲಿಗೆ ಪ್ರಸಾದ ಇದ್ದ ಹಾಗೆ. ಒಂದ್ ಅಗ್ಲು ಸಿಕ್ಕಿದ್ರು ಅದನ್ನ ಕಣ್ಣಿಗೆ ಒತ್ಕೊಂಡು ತಿಂತೀನಿ. ಅದಕ್ಕೋಸ್ಕರ ತಪಸ್ ಮಾಡ್ತಿದ್ದೀನಿ. ಅದನ್ನ ಬಿಟ್ಬಿಟ್ಟು ಇದ್ಕಿದ ಹಾಗೆ ಯಾರೋ ಬಂದು ಆ ಪ್ರಸಾದ ಚೆಲ್ಲಾಡ್ಕೊಂತಿದ್ರೆ ನನಗ್ ಬೇಜಾರಾಗಲ್ವಾ? ಆಯ್ತು ಆಯ್ತು, ನಿಮ್ ಬೇಜಾರು ನಮಗ್ ತಲುಪಿದೆ. ಇದ್ರ ಬಗ್ಗೆ ಏನೇನೆಲ್ಲ ಮಾಡ್ಬೇಕು ಅದನ್ನ ನಾನು ಯೋಚನೆ ಮಾಡ್ತೀನಿ. ನಾನು ಇವಾಗ ಅಲ್ಲಿಗೆ ಬರ್ತಾ ಇದ್ದೀನಿ, ಮಾತಾಡೀರಿ. ಸರಿ ಆಯ್ತು, ಬಾ. ಶಿವಲಿ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ದತ್ತ ಅವರೇ. ದುಡ್ಡಿನ ಆಸೆಗೆ ಬಿದ್ದು ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ. ನಾನು ಮಾಡ್ತಿರೋ ತಪ್ಪು ಅಂತ ಗೊತ್ತಾಗ್ತಿದ್ದ ಹಾಗೆ ಆ ಥರ ಕೆಲಸ ಎಲ್ಲ ಮಾಡೋದು ಬಿಟ್ಬಿಟ್ಟೆ ದತ್ತ ಅವರೇ. ಅದು ಅಲ್ಲದೆ ಮಾಧವ ಅವರು ಅವತ್ತು ನನ್ನನ್ನು ಮಾಡಿ ಮೇಲೆ ಕರ್ಕೊಂಡು ಹೋಗಿ ಕಪಾಳಕ್ಕೆ ಹೊಡೆದಾಗ್ಲೇ ನಾನು ಸರಿ ಹೋಗ್ಬಿಟ್ಟೆ. ಏನು ಮಾಧವ್ ಅವರು ನಿಮ್ಮ ಮೇಲೆ ಕೈ ಮಾಡಿದ್ರ? ಹೌದಮ್ಮ, ನಾನು ಮಾಡಿರೋ ತಪ್ಪನ್ನೆಲ್ಲ ನನಗೆ ಅರ್ಥ ಆಗೋ ಥರ ಹೇಳಿ ಪ್ರಾಯಶ್ಚಿತ್ತ ಮಾಡ್ಕೋ, ಇನ್ನಾದರೂ ಸರಿಯಾಗಿ ಬದುಕು ಅಂತ ಬುದ್ಧಿ ಹೇಳಿದ ಪುಣ್ಯಾತ್ಮನಮ್ಮ ಅವರು. ನಿಮ್ಗೆಲ್ರಿಗೂ ಕೈ ಮುಗಿತೀನಿ. ದಯವಿಟ್ಟು ನಮ್ಮನ್ನ ಮನೆಯಿಂದ ಹೊರಗೆ ಹಾಕ್ಬೇಡಿ. ಈ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇದ್ದು ಇಲ್ದ ಹಾಗೆ ಇದ್ದು ಬಿಡ್ತೀವಿ. ದಯವಿಟ್ಟು ನಮ್ಮನ್ನ ಮನೆಯಿಂದ ಹೊರಗೆ ಹಾಕ್ಬೇಡಿ. ಇಂಥ ನಾಟಕದ ಮಾತುಗಳೆಲ್ಲ ಇನ್ನು ಮುಂದೆ ನಡೆಯಲ್ಲ. ಈಗಿಂದೀಗಲೇ ಗಂಟು ಮೂಟೆ ಕಟ್ಟಿ ಹೊರಡ್ತಾ ಇರಿ. ಇನ್ನೇನು ಮುಖ ನೋಡ್ತಾ ಇದ್ದೀರಾ? ನಿಮಗೆಲ್ಲ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ಲ? ಬೇಡ ಸಮರ್ಥ, ಅವ್ರನ್ನ ಮನೆಯಿಂದ ಆಚೆಗೆ ಹಾಕೋದು ಬೇಡ. ಏನ್ ಹೇಳ್ತಿದ್ದೀರ ತಾತ? ಅವ್ರು ನಿಮ್ಮನ್ನೇ ಆಗಿದ್ದಾಗೋಯ್ತು ಸೊಗಲಾಡಿ. ನಮ್ಮ ಮಾಧವನೇ ಇವ್ರಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಅವನ ಮೇಲಿನ ಗೌರವಕ್ಕೆ ಇವರನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲಿ ನೋಡು, ಇನ್ನು 1 ವಾರದಲ್ಲಿ ಎಲ್ಲ ಸರಿ ಹೋಗಿ ನನ್ನ ಪೆನ್ಷನ್ನು ನನಗೆ ಬರಬೇಕು. ಇಲ್ಲಿಂದ ಮುಂದೆ ನಿಮ್ಮಲ್ಲಿ ಒಂದೇ ಒಂದು ಸಣ್ಣ ಬದಲಾವಣೆ ಕಂಡು ಕೂಡ ನಿಮ್ಮಿಬ್ಬರನ್ನು ನಾನೇ ಒದ್ದು ಆಚೆಗೆ ಹಾಕ್ತೀನಿ. ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡಿ. ಹೋಗಿ ಇಲ್ಲಿಂದ. ತುಳಸಿ, ವಿಷಯ ನಮಗೆಲ್ಲ ಗೊತ್ತಾದರೆ ಬೇಜಾರಾಗತ್ತೆ ಅಂತ ನಿನ್ನ ಗಂಡ ತಾನೇ ಎಲ್ಲ ಸರಿ ಮಾಡಿದ್ದಾನಲ್ಲಮ್ಮ. ನಿಜವಾಗ್ಲೂ ಅವನು ಪುಣ್ಯವಂತ. ಅಂದ್ರೆ ಮಾಧವ್ ಅವ್ರಿಗೆ ಇದೆಲ್ಲ ಮೊದಲೇ ಗೊತ್ತಿತ್ತ? ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಅವರೇ ಇದನ್ನೆಲ್ಲ ಸರಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಂದು ಮಾತಾದರೂ ನಮ್ಗೆ ಹೇಳ್ಬೋದಿತ್ತಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.